ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ನಾವು ಅಕ್ಷರ ಬ್ರಹ್ಮಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತ ಹೇಳ್ತಾನೆ, ಯಾವ ಮನುಷ್ಯ ನನ್ನಲ್ಲೇ ಅನನ್ಯ ಚಿತ್ತನಾಗಿ ನಿರಂತರವಾಗಿ ನನ್ನ ಸ್ಮರಣೆಯನ್ನು ಮಾಡ್ತಾ ಇರ್ತಾನೋ, ಆ ನಿತ್ಯ ನಿರಂತರ ನನ್ನಲ್ಲೇ ಯುಕ್ತನಾದಂತಹ ಯೋಗಿಗಾಗಿ ನಾನು ಸುಲಭನಾಗಿದ್ದೀನಿ. ಅಂದರೆ ನಾನು ಸುಲಭವಾಗಿ ಅವನಿಗೆ ಸಿಗ್ತೀನಿ. ಆಮೇಲೆ ಯಾರು ಈ ರೀತಿ ಪರಮಸಿದ್ಧಿಯನ್ನು ಪಡೆದಿರ್ತಾರೋ ಅಂಥವರು ನನ್ನನ್ನೇ ಪಡ್ಕೊಂಡ ಮೇಲೆ ದುಃಖಗಳ ಮನೆಯಾದಂತಹ ಕ್ಷಣಭಂಗುರವಾದಂತಹ ಪುನರ್ಜನ್ಮವನ್ನು ಪಡ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತು ಬ್ರಹ್ಮಲೋಕದಿಂದ ಹಿಡಿದು ಎಲ್ಲ ಲೋಕಗಳು ಕೂಡ ಪುನರಾವರ್ತಿನೇ ಆಗುವಂಥದ್ದು ಅಂತ ಕೂಡ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಆದರೆ ಅಂದರೆ ಇಲ್ಲೇನೋ ಒಂದು ವಿಶೇಷತೆ ಕೂಡ ಹೇಳ್ತಾ ಇದ್ದಾನೆ ಇಲ್ಲಿ. ಆದರೆ ಕುಂತಿಪುತ್ರನೇ, ನನ್ನನ್ನು ಪಡ್ಕೊಂಡ್ರೆ ಪುನರ್ಜನ್ಮ ಅನ್ನೋದಿಲ್ಲ. ಯಾಕೆ? ನಾನು ಕಾಲಾತೀತನಾಗಿರೋದ್ರಿಂದ. ಈಗ ನನ್ನನ್ನು ಪಡ್ಕೊಂಡ್ರು ಅಂತಂದರೆ ಅವರು ನನ್ನ ಹಾಗೇನೆ ಅವರು ಕಾಲಾತೀತರಾಗ್ತಾರೆ ಅನ್ನೋ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಇದೆಲ್ಲ ಬ್ರಹ್ಮಲೋಕಗಳಿದೆಯಲ್ಲ, ಇದು ಕಾಲದ ಮೂಲಕ ಸೀಮಿತವಾಗಿರೋದ್ರಿಂದ ಇವೆಲ್ಲ ಅನಿತ್ಯವಾಗಿದೆ. ಯಾವುದೆಲ್ಲ ಕಾಲದ ಅಡಿಯಲ್ಲಿ ಬರುತ್ತೋ ಅದೆಲ್ಲ ಸೀಮಿತವಾಗಿರುವಂಥದ್ದು, ಕಾಲಾತೀತ, ಕಾಲಕ್ಕೆ ಅತೀತವಾಗಿರುವಂಥದ್ದು. ಅದನ್ನು ಬಿಟ್ಟು ಹೊರಗಡೆ ಇರುವಂಥದ್ದನ್ನು ಮಾತ್ರ ಸದಾ ಇರುವಂಥದ್ದು, ನಿತ್ಯವಾಗಿರುವಂಥದ್ದು ಅಂತ ಹೇಳೋದು. ಅದಕ್ಕೋಸ್ಕರ ನಾನು ಕಾಲಾತೀತನಾಗಿರೋದ್ರಿಂದ ನನ್ನನ್ನು ಯಾರು ಪಡ್ಕೊಳ್ತಾರೋ ಅವ್ರಿಗೆ ಪುನರ್ಜನ್ಮ ಇಲ್ಲ, ಅವರು ಕೂಡ ಕಾಲಾತೀತರಾಗ್ಬಿಡ್ತಾರೆ ಅಂತ ಹೇಳ್ತಾ ಇರೋದು. ಇಲ್ಲಿ ಬ್ರಹ್ಮಲೋಕ ಕೂಡ ಕಾಲದ ಸೀಮಿತದಲ್ಲೇ ಇರೋದ್ರಿಂದ ಅದು ಕೂಡ ಅನಿತ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಒಂದು ಕಾಲಕ್ಕೂ ಬ್ರಹ್ಮನ ದೇವಲೋಕದ ಕಾಲಕ್ಕೂ ಡಿಫ್ರೆನ್ಸ್ ಇರ್ಬೋದು, ಆದರೆ ಅವ್ರಿಗೂ ಸಾವಿದೆ. ನಾವು ಅದನ್ನು ನೋಡ್ಕೋಬೇಕು ಅಂತಂದರೆ, ಒಂದು ಇರುವೆ, ಒಂದು ಸೊಳ್ಳೆ, ಅದರ ಒಂದು ಆಯಸ್ಸು ಎಷ್ಟಿರುತ್ತೆ? ಒಂದೇ ಒಂದು ಕ್ಷಣ ಅನಿಸುತ್ತೆ ನಮಗೆ. ಅದೇನಾದರೂ ಕಚ್ಚಾಗಿ ಬಂದರೆ ಹಿಂಗಂದರೆ ಅದು ಸತ್ತೋಗ್ಬಿಡುತ್ತೆ ಅಲ್ವಾ? ಆದರೆ ನಮ್ಮನ್ನು ಮತ್ತು ಬ್ರಹ್ಮದೇವನಿಗೆ ಹೋಲಿಸ್ಕೊಂಡಾಗ ನಮ್ಮ ಒಂದು ದಿನ ಅವನ ಒಂದು ದಿನ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದನ್ನ ಇಲ್ಲಿ ಹೇಳ್ತಾನೆ, ಬ್ರಹ್ಮನ ಒಂದು ದಿನ ಇದೆಯಲ್ಲ, ಅದು 1,000 ಚತುರ್ಯುಗ ಅವಧಿ ಒಂದು ದಿನಕ್ಕೆ. ಇನ್ನು ರಾತ್ರಿಯನ್ನು ಕೂಡ 1,000 ಚತುರ್ಯುಗ ಅವಧಿ ಅಂತ ಹೇಳ್ತಾರೆ. ಇದನ್ನ ಯಾವ ಮನುಷ್ಯರು ತತ್ವದಿಂದ ತಿಳ್ಕೊಳ್ತಾರೋ, ಅಂದರೆ ಅರ್ಥ ಏನು? ಬ್ರಹ್ಮನ ಒಂದು ದಿನ 1,000 ಚತುರ್ಯುಗ ಅಂತ ಹೇಳ್ತೀವಲ್ಲ, ಈಗ ನಮ್ಮ ಒಂದು ಯುಗ ಎಷ್ಟೋ 1000 ವರ್ಷಗಳಿರುತ್ತೆ. ಆ ರೀತಿಯ 1,000 ಚತುರ್ಯುಗಗಳು ಬ್ರಹ್ಮನ ಒಂದು ದಿನ. ಅದೇ ರೀತಿ ಬ್ರಹ್ಮನ ಒಂದು ರಾತ್ರಿ. ಈ ಒಂದು ವಿಚಾರವನ್ನ, ಈ ಒಂದು ಅವಧಿಯ ಬಗ್ಗೆ ಯಾವ ಮನುಷ್ಯ ತತ್ವದಿಂದ ತಿಳ್ಕೊಳ್ತಾನೋ ಆ ಯೋಗಿ ಜನ ಇದ್ದಾರಲ್ಲ, ಅವರು ಕಾಲದ ತತ್ವವನ್ನು ತಿಳ್ಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಈಗ ಬ್ರಹ್ಮನ ಒಂದು ಹಗಲು ಮತ್ತು ರಾತ್ರಿ ಇದರ ಬಗ್ಗೆ ಯಾರು ತತ್ವದಿಂದ ತಿಳ್ಕೊಂಡಿರ್ತಾರೋ ಅವರು ಕಾಲವನ್ನು ಕೂಡ ತತ್ವದಿಂದ ತಿಳ್ಕೊಂಡಿದ್ದಾರೆ ಅಂತಲೇ ಅರ್ಥ. ಈ ಇಡೀ ಚರಾಚರ ಭೂತಗಣ ಇದೆಯಲ್ಲ, ಅದು ಬ್ರಹ್ಮನ ದಿನದ ಪ್ರವೇಶ ಕಾಲದಲ್ಲಿ ಬ್ರಹ್ಮನ ಸೂಕ್ಷ್ಮ ಶರೀರದಿಂದ ಉತ್ಪನ್ನವಾಗುತ್ತೆ. ಮತ್ತು ರಾತ್ರಿಯ ಒಂದು ಪ್ರವೇಶ ಕಾಲದಲ್ಲಿ ಆ ಅವ್ಯಕ್ತ ಅನ್ನಿಸ್ಕೊಂಡಿರುವಂತಹ ಬ್ರಹ್ಮನ ಸೂಕ್ಷ್ಮ ಶರೀರದಲ್ಲೇ ಲೀನವಾಗ್ತಾರೆ. ಈಗ ನಾವೆಲ್ಲ ಬ್ರಹ್ಮ ಮಲಗಿದಾಗ ನಮಗೆ ಪ್ರಳಯ ಅಂತ, ಅಂದರೆ ನಾವೆಲ್ಲ ಬ್ರಹ್ಮನ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ಮತ್ತು ಅವನಿಗೆ ಹಗಲಾಗುತ್ತಲ್ಲ, ಅವನು ನಿದ್ದೆಯಿಂದ ಎಚ್ಚೆತ್ಕೊಳ್ತಾನಲ್ಲ, ಆಗ ನಾವೆಲ್ಲ ಸೃಷ್ಟಿಯಾಗ್ತೀವಿ. ಅಂದರೆ ಅವನು ಮಲಗಿದಾಗ ಪ್ರಳಯ ಆಗೋಗುತ್ತೆ, ಅವನು ಮತ್ತೆ ಎದ್ದಾಗ ಮತ್ತೆ ಅವನು ಸೃಷ್ಟಿ ಕಾರ್ಯ ಮಾಡ್ತಾನೆ. ಆಯಿತಾ? ಈಗ ಅವನ ಒಂದು ದಿನ ನಮಗೆ ಚತುರ್ಯುಗಗಳು, ಅವನ ಒಂದು ದಿನ ನಮ್ಮ 1,000 ಚತುರ್ಯುಗಗಳು. ಅದೇ ರೀತಿ ಅವನ ಒಂದು ರಾತ್ರಿ 1,000 ಚತುರ್ಯುಗಗಳು. ಈ ರೀತಿ ಬ್ರಹ್ಮನ ರಾತ್ರಿಯಲ್ಲಿ ನಾವೆಲ್ಲ ಅವ್ಯಕ್ತವಾಗ್ತೀವಿ, ಬ್ರಹ್ಮನ ಸೃಷ್ಟಿಯಲ್ಲಿ ನಾವೆಲ್ಲ ಕಾಣಿಸ್ಕೊಳ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾನೆ ಪಾರ್ಥ, ಅದೇ ರೀತಿ ಈ ಜೀವಿಗಳೆಲ್ಲವೂ ಕೂಡ ಉತ್ಪನ್ನ ಆಗುತ್ತೆ. ಅಂದರೆ ಏನು? ರಾತ್ರಿಯಲ್ಲಿ ಲೀನವಾಗುತ್ತೆ, ಬೆಳಗಿನ ಕಾಲದಲ್ಲಿ ಉತ್ಪತ್ತಿ ಆಗುತ್ತೆ. ಆ ಅವ್ಯಕ್ತದಿಂದ ಕೂಡ ಅತೀತವಾಗಿರುವಂತಹ ಬೇರೆ ಒಂದು ವಿಶೇಷ ಲಕ್ಷಣ ಏನಪ್ಪ ಅಂತಂದರೆ, ಅದು ಸನಾತನ ಅವ್ಯಕ್ತ ಭಾವವಾಗಿದೆ. ಅಂದರೆ ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ, ಸದಾ ಅವ್ಯಕ್ತವಾಗಿರುವಂಥದ್ದು. ಆ ಪರಮ ದಿವ್ಯ ಪುರುಷ ಎಲ್ಲ ಭೂತಗಳು ನಷ್ಟವಾದ ಮೇಲೂ ಕೂಡ ನಷ್ಟವಾಗೋದಿಲ್ಲ.
ಯಾವ ಅವ್ಯಕ್ತ ಅಕ್ಷರ ಅನ್ನುವಂಥ ಹೆಸರಿನಿಂದ ಕರೆಯಲ್ಪಟ್ಟಿದೆಯೋ ಅದೇ ಅಕ್ಷರ ಅನ್ನುವಂತಹ ಅವ್ಯಕ್ತ ಭಾವವನ್ನು ಪರಮಗತಿ ಅಂತ ಹೇಳ್ತಾರೆ. ಈಗ ಜೀವಿಗಳೆಲ್ಲ ರಾತ್ರಿ ಆದಾಗ ಲೀನವಾಗುತ್ತೆ, ಬೆಳಗ್ಗೆ ಆದಾಗ ಅವೆಲ್ಲ ಮತ್ತೆ ಉತ್ಪತ್ತಿ ಆಗುತ್ತೆ. ಆದರೆ ಸನಾತನ ಒಂದು ಅವ್ಯಕ್ತ ಭಾವ ಇದೆಯಲ್ಲ, ಅದು ಯಾವಾಗಲೂ ಅವ್ಯಕ್ತವಾಗಿರುವಂಥದ್ದು. ಆ ಪರಮ ದಿವ್ಯ ಪುರುಷ ಇದಾನಲ್ಲ, ಅವನು ಎಲ್ಲ ಜೀವಿಗಳು ಕೂಡ ನಾಶ ಆದರೂ ಕೂಡ ಅವನು ನಾಶ ಆಗೋದಿಲ್ಲ. ಆದರೆ ಯಾವ ಅವ್ಯಕ್ತವನ್ನು ನಾವು ಅಕ್ಷರ ಅನ್ನುವಂಥ ಹೆಸರಿನಿಂದ ಕರಿತೀವೋ ಅದೇ ಅಕ್ಷರ ಅನ್ನುವಂಥ ಅವ್ಯಕ್ತ ಭಾವವನ್ನು ಪರಮಗತಿ ಅಂತ ಹೇಳೋದು. ಪರಮಗತಿಯನ್ನು ಪಡೆಯೋದು ಅಂತ ನಾವು ಹೇಳ್ತೀವಲ್ವ, ಆ ಪರಮಗತಿ ಏನು ಅಂತಂದರೆ ಇದು ಅವ್ಯಕ್ತ ಭಾವ ಅಂತ ಹೇಳ್ತಾ ಇದ್ದಾರೆ. ಯಾವ ಸನಾತನ ಅವ್ಯಕ್ತ ಭಾವವನ್ನು ಪಡ್ಕೊಂಡು ಮನುಷ್ಯ ಮತ್ತೆ ವಾಪಸ್ ಬರೋದಿಲ್ವೋ ಅದೇ ನನ್ನ ಪರಮಧಾಮ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅದೆಲ್ಲ ಒಂದು ಜಗತ್ತು ಅಂತ ನಾವು ಯೋಚನೆ ಮಾಡಬಾರ್ದು, ಅದು ಒಂದು ಭಾವ. ಆ ಭಾವ ನಮ್ಮಲ್ಲಿ ಬರಬೇಕು. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು, ಇಷ್ಟೆಲ್ಲ ತಿಳ್ಕೊಳ್ತಾ ಇರೋದು. ಸೊ ನೋಡಿ, ಇಲ್ಲಿ ಭಗವದ್ಗೀತೆಯನ್ನು ತಿಳ್ಕೊಳ್ತಾ ನಮಗೆ ತತ್ವತಃ ನಾವು ಏನು ತಿಳ್ಕೊಳ್ತೀವೋ ಅದು ತುಂಬ ಇಂಪಾರ್ಟೆಂಟು ಅಂತ ನಮಗೆ ಗೊತ್ತಾಗುತ್ತೆ. ಯಾವಾಗ ನಾವು ಅದನ್ನು ತಿಳ್ಕೊಳ್ತಾ ಅದರ ತತ್ವ ಏನು ಅಂತ ನಮಗೆ ಅರ್ಥ ಆಗ್ತಾ ಹೋಗುತ್ತೋ ಆ ರೀತಿ ನಾವು ಸ್ಟೇಜ್ ಬೈ ಸ್ಟೇಜು ಈ ಒಂದು ಅಧ್ಯಾತ್ಮದಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಆಗ ನಮಗೆ ಅರ್ಥ ಆಗೋ ರೀತಿನೇ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಭಗವಂತ ಅವ್ಯಕ್ತ ಅಂತ ಹೇಳಿದ್ದಾರೆ, ಮತ್ತು ಅಕ್ಷರ ಅನ್ನುವಂಥ ಹೆಸರಿನಿಂದ ಕರೆಯಲ್ಪಡ್ತಾನೆ ಅಂತ ಹೇಳಿದ್ದಾರೆ. ಆ ಅವ್ಯಕ್ತ ಭಾವವನ್ನು ಪರಮಗತಿ ಅಂತ ಹೇಳ್ತಾರೆ. ಯಾವ ಸನಾತನ ಅವ್ಯಕ್ತ ಭಾವವನ್ನು ಪಡ್ಕೊಂಡಿರುವಂಥ ಮನುಷ್ಯ ಮತ್ತೆ ಅವನು ವಾಪಸ್ ಬರೋದೇ ಇಲ್ವೋ ಅದೇ ನನ್ನ ಪರಮಧಾಮ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಜ್ಞಾನವನ್ನು ತಿಳ್ಕೊಳ್ತಾ ಮುಂದಕ್ಕೆ ಹೋದ್ಮೇಲೆ ಹಿಂದೆ ಮತ್ತೆ ನಾವು ಬರ್ತೀವ, ಮತ್ತೆ ನಾವು ಅಧೋಗತಿಗೆ ಬರ್ತೀವ? ಇಲ್ಲ. ಸೊ ಯಾವ ಭಾವವನ್ನು ನಾವು ತಿಳ್ಕೊಂಡ ಮೇಲೆ ನಮಗೆಲ್ಲ ತಿಳುವಳಿಕೆ ಅನ್ನೋದು ಗೊತ್ತಾಗ್ಬಿಡುತ್ತೋ ಅದೇ ನನ್ನ ಪರಮಧಾಮ. ವಾಪಸ್ ಅವನು ಬರೋದೇ ಇಲ್ಲ ಇಲ್ಲಿಗೆ, ಮತ್ತು ಅವನು ಅಲ್ಲಿಗೆ ಹೋದ್ಮೇಲೆ ಅವನು ವಾಪಸ್ ಬರೋದಿಲ್ಲ. ಅದು ನನ್ನ ಪರಮಧಾಮ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.